ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಮತ್ತು ಹುರುಳಿಕಾಳಿನ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಹುರುಳಿಕಾಳನ್ನ ಸೋದಿಸ್ಕೋಬೇಕು ಚೆನ್ನಾಗಿ, ಕಲ್ಲು ಕಸ ಏನೂ ಇಲ್ಲದೆ ಇರೋ ರೀತಿ. ನಂತರ ಹುರುಳಿಕಾಳನ್ನ ಚೆನ್ನಾಗಿ ತೊಳ್ಕೊಬೇಕು. ಒಂದು 2-3 ಸಾರಿ ನೀರು ಹಾಕಿ ತೊಳ್ಕೊಂಡ ನಂತರ ನಾನು ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಅತಿ ಹೆಚ್ಚು ನೀರನ್ನ ಹಾಕಬೇಕು, ಯಾಕೆಂದರೆ ಇದನ್ನ ತುಂಬ ಸಾರಿ ಕೂಗಿಸ್ತೀವಿ. ತುಂಬ ವಿಸಿಲ್ ಮಾಡಬೇಕು, ಸಾಫ್ಟಾಗಿ ಬೇಯಬೇಕಲ್ಲ, ಹಾಗಾಗಿ ನೀರು ಸೇರಿಸೋಣ. ಸುಮಾರು ನಾನು 3/4 ಲೀಟ್ರಷ್ಟು ನೀರನ್ನ ಸೇರಿಸಿದ್ದೀನಿ. 2 ಇಂಚಷ್ಟು ನೀರಿದೆ ಸುಮಾರು. ಮುಚ್ಚಳ ಮುಚ್ಚಿ ಕರೆಕ್ಟಾಗಿ ಚೆಕ್ ಮಾಡಿ ಸ್ಟವ್ ಮೇಲಿಡೋಣ. ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡೋಣ. ಈಗ ಸ್ಟವ್ ಆನ್ ಮಾಡುವಾಗ ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಒಂದು ವಿಸಿಲ್ ಬಂದ ನಂತರ ಬೇಕಾದರೆ ಸಿಮ್ಮಲ್ಲಿಡೋಣ. ವಿಸಿಲ್ ಬಂತು. ಇವಾಗ ಒಂದು 5-6 ಕೂಗಿಸಿದ್ದೀನಿ ನಾನು. ಚೆಕ್ ಮಾಡೋಣ ಬೆಂದಿದೆಯಾ ಅಂತ. ಬೆಂದಿಲ್ಲ, ನೋಡಿದ್ರೇ ಗೊತ್ತಾಗುತ್ತೆ. ಮತ್ತೆ ಇಡೋಣ ಇದನ್ನು ಸ್ಟವ್ ಮೇಲೆ. ಇವಾಗ ನೋಡೋಣ ಮತ್ತೆ ಬೆಂದಿದೆಯಾ ಅಂತ. ಇವಾಗ ಬೆಂದಿದೆ, ನೋಡಿದ್ರೇ ಗೊತ್ತಾಗುತ್ತೆ. ನೀರು ಕಡಿಮೆ ಆಗೋಗಿದೆ ನೋಡಿ, ಎಷ್ಟೊಂದು ನೀರು ಕಡಿಮೆ ಆಗಿದೆ. ಅದಕ್ಕೆ ಮೊದಲೇ ಜಾಸ್ತಿ ನೀರು ಹಾಕಬೇಕು ಅಂತ ಹೇಳೋದು. ಇದನ್ನು ಮತ್ತೆ ಉಪ್ಪು ಸೇರಿಸಿ ಬೇಯಿಸೋದಕ್ಕೆ ಇಡೋಣ. ಈಗ ನಾನು ಉಪ್ಪನ್ನ ಬರೀ ಕಾಳು ಮತ್ತು ನೀರಿಗೆ ಸಾಕಾಗೋಷ್ಟನ್ನು ಮಾತ್ರ ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಹುಣಸೆ ರಸನ ರೆಡಿ ಮಾಡ್ಕೊತಾ ಇದ್ದೀನಿ. ಫಿಲ್ಟ್ರ್ ಮಾಡಿ ಇಟ್ಕೊತಾ ಇದ್ದೀನಿ ಹುಣಸೆ ರಸನ. ಈಗ ಒಗ್ಗರಣೆಗೆ ಸಾಮಾನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಸಾಮಾನು ಸಾಸಿವೆ, ಮೆಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬೆಲ್ಲ, ಇಂಗು ತಗೊಂಡಿದ್ದೀನಿ. ಇಂಗಿನ ಬದಲು ಇಂಗಿಗೆ ನೀರು ಹಾಕಿ ಈ ಕಡೆ ಇಟ್ಕೊಂಡಿದ್ದೀನಿ. ಮಾಮೂಲಿ ಹುಣಸೆ ರಸ ಇವಾಗ ಫಿಲ್ಟ್ರ್ ಮಾಡ್ಕೊಂಡ್ವಲ್ಲ ಅದು. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ. ಪಾತ್ರೆಗೆ ಎಣ್ಣೆ ಹಾಕಿ ಸ್ಟವ್ ಕೂಡ ಆನ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಆನ್ ಆಗಿ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಬೇಯಬೇಕು. ಸಾಸಿವೆ ಬೆಂದಿದೆ. ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮೆಣಸೆ ಹಣ್ಣನ್ನು ಆ್ಯಡ್ ಮಾಡೋಣ. ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೈ ಆಡಿಸೋಣ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗೋವರೆಗೆ ಬೇಯಬೇಕು. ಸ್ವಲ್ಪ ಸಣ್ಣ ಉರಿನಲ್ಲೇ ಮಾಡ್ಕೋಬೇಕು, ಸಿಯೋದಕ್ಕೆಲ್ಲ ಬಿಡಬಾರ್ದು. ನಿಧಾನಕ್ಕೆ ಮಾಡ್ಕೊಳ್ಳೋಣ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೋಡಿ ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಲಿ. ನೋಡಿ ಚೆನ್ನಾಗಿ ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಬೆಂದಿದೆ. ಇದಕ್ಕೆ ಇವಾಗ ನಾವು ಹುಣಸೆ ರಸನ ಆ್ಯಡ್ ಮಾಡ್ಕೋಬೇಕು. ಹುಣಸೆ ರಸ ಆ್ಯಡ್ ಮಾಡುವಾಗ ಸ್ಟವ್ ಆಫ್ ಮಾಡಿದ್ದೀನಿ, ಯಾಕೆಂದರೆ ಅದು ತುಂಬ ಮನೆಯೆಲ್ಲ ಗಲೀಜು ಮಾಡಿಬಿಡುತ್ತೆ.
ಸ್ಟವ್ ಆನಲ್ಲಿದ್ದರೆ ಬಿಸಿಗೆ ತಂಪಾಗಿರೋ ಇದು ಆರೋದನ್ನ ಹಾಕಿದ್ರೆ ಎಲ್ಲ ಗಲೀಜಾಗುತ್ತೆ. ಅದಕ್ಕೆ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿ 5 ನಿಮಿಷ ಕುದಿಸಿದ್ದೀನಿ. ಇವಾಗ ಇದಕ್ಕೆ ಖಾರ ಆ್ಯಡ್ ಮಾಡಬೇಕು. ಹುರುಳಿ ಸಾರು ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿನೇ ಇರಬೇಕು. ಜಾಸ್ತಿ ಅಂದರೆ ತುಂಬ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಜಾಸ್ತಿ ಇರಬೇಕು. ಖಾರ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಖಾರದ ಪುಡಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು 5 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಇದಕ್ಕೆ ಉಪ್ಪು ಆ್ಯಡ್ ಮಾಡಬೇಕು. ನಂತರ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ ನಾನು ಉಪ್ಪನ್ನ. ಚೆನ್ನಾಗಿ ಬೇಯ್ತಾ ಇರಲಿ. ನಾನು ಇದೆಲ್ಲ ಚೆನ್ನಾಗಿ ಕುದ್ದು ಬೆಂದ ಮೇಲೇ ಹುರುಳಿ ಕಟ್ಟನ್ನ ಆ್ಯಡ್ ಮಾಡೋಕ್ಕಾಗೋದು. ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ. ಇದೇ ಒಂಥರ ನೀರು ಸಾಂಬಾರು ಥರ ಮಾಡ್ತೀವಲ್ಲ, ಆ ಥರ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾವು ಹುರುಳಿನ ಬೇಯಿಸಿ ಇಟ್ಟಿದ್ದನ್ನೆಲ್ಲ ಸೋದಿಸ್ಕೊಂಡು ನೀರಿಟ್ಟಿದ್ದೀನಿ. ಆ ಹುರುಳಿ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೇನು ಇದಕ್ಕೆ ರುಬ್ಬಿ ಹಾಕ್ತಾಯಿಲ್ಲ. ನಂಗೆ ಹಾಕಿದ್ದ ಹುರುಳಿ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ, ಗಟ್ಟಿ ಇರುತ್ತೆ, ಅದು ನಂಗೆ ಇಷ್ಟ ಆಗೋಲ್ಲ. ನನಗೆ ಈ ಥರ ಇದ್ರೇ ಹುರುಳಿಕಾಳು ಸಾಂಬಾರು ನಂಗೆ ತುಂಬ ಇಷ್ಟ. ಈ ಥರ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕೈ ಆಡಿಸಿ ಇದು ಕೂಡ ಒಂದು 5 ನಿಮಿಷ ಕುದಿಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ರೆಡಿ ಆಯಿತು. ಈಗ ನಮ್ಮ ಸಾಂಬಾರು ಘಮ ಘಮ ಅನ್ನೋ ಸಾಂಬಾರು ರೆಡಿ ಆಗ್ತಾಯಿದೆ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಆವಾಗಲೇ ಹಾಕಿರಲಿಲ್ವಲ್ಲ, ಈ ಹುಳಿ ನೀರೆಲ್ಲ ಹಾಕಿದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೊಂದು 2 ನಿಮಿಷ ಕುದ್ರೆ ನಮ್ಮ ಸಾಂಬಾರು ರೆಡಿ. ನೋಡಿ ರೆಡಿ ಆಯಿತು. ಹಿಂಗೆ ಹಾಕ್ತಾಯಿದ್ದೀನಿ. 2 ನಿಮಿಷ ಕುದಿಸೋಣ. ಕುದ್ರೆ ನಮ್ಮ ಹುರುಳಿ ಸಾಂಬಾರು ರೆಡಿ. ನಂತರ ಪಲ್ಯ ಮಾಡ್ಕೊಳ್ಳೋಣ. ಇದಾದಮೇಲೆ ಇದು ಕುದ್ದು ಇಳಿಸ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಮಾಡಿ ನೋಡಿ ಒಂದು ಸರಿ, ಖಂಡಿತ ಚೆನ್ನಾಗಿರುತ್ತೆ. ಇವಾಗ ಹುರುಳಿಕಾಳನ್ನು ಪಲ್ಯ ಮಾಡೋಣ. ಅದಕ್ಕೆ ಹುರುಳಿಕಾಳು ಬೇಯಿಸಿ ಇಟ್ಕೊಂಡಿರೋದು ಉಪ್ಪಾಕಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡಿ ಸಾಸಿವೆ ಕೂಡ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಲಿ. ನಂತರ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಈರುಳ್ಳಿ ಆ್ಯಡ್ ಮಾಡಿದೆ. ನಾನು ತೋರಿಸೋ ರೀತಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವೇ ಹೇಳ್ತೀರಾ. ಈ ಥರ ಮಾಡಿ ನೋಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈರುಳ್ಳಿ ಬೆಂದಿದೆ. ಈಗ ಹುರುಳಿಕಾಳು ಆ್ಯಡ್ ಮಾಡ್ತಾಯಿದ್ದೀನಿ. ಹುರುಳಿಕಾಳು ಆದಮೇಲೆ ತೆಂಗಿನ ತುರಿ ಆ್ಯಡ್ ಮಾಡ್ತೀನಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಬೇಕು ಇದನ್ನು. ಯಾಕೆಂದರೆ ತೆಂಗಿನ ತುರಿನಲ್ಲಿ ನೀರಿನಂಶ ಇರುತ್ತಲ್ಲ, ಅದು ಹೋಗೋವರೆಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಹಾಗಾದರೆ ಸಾಯಂಕಾಲದವರೆಗೂ ಇಟ್ಟರೂ ಏನೂ ಹಾಳಾಗಲ್ಲ. ರೆಡಿ ಆಯಿತು. ಹುರುಳಿಕಾಳಿನ ಪಲ್ಯ ರೆಡಿ. ಹುರುಳಿಕಾಳಿನ ಸಾಂಬಾರು ಪಲ್ಯ ಎರಡೂ ರೆಡಿಯಾಗಿದೆ. ಹುರುಳಿಕಾಳು ಸಾಂಬಾರು ಜೊತೆಗೆ ನಾನು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಹುರುಳಿಕಾಳು ಸಾಂಬಾರಿಗೆ ಬಿಸಿ ಬಿಸಿ ಅನ್ನದ ಜೊತೆ ಹುರುಳಿಕಾಳು ಸಾಂಬಾರು ಬೆಣ್ಣೆ ಜೊತೆ ಪಲ್ಯ ರೆಡಿ. ಚೆನ್ನಾಗಿತ್ತಾ?